ಧಾರವಾಡದಲ್ಲಿ ಮತ್ತೆ ಎಲ್ಪಿಜಿ ಗ್ಯಾಸ್ನ ಅಭಾವ ತಲೆದೋರಿದೆ. ಆಟೋಗಳಿಗೆ ಎಲ್ಪಿಜಿ ತುಂಬಿಸೋಕೆ ಚಾಲಕರು ಪರದಾಡಿದ್ದಾರೆ. ಧಾರವಾಡದಲ್ಲಿರೋ 5 ಎಲ್ಪಿಜಿ ಬಂಕ್ಗಳ ಪೈಕಿ 4 ಬಂದ್ ಆಗೋಗಿವೆ. ಈಗ ಎಲ್ಪಿಜಿ ಸಿಗುವ ಒಂದೇ ಒಂದು ಬಂಕ್ನಲ್ಲೂ ಕೂಡ ಅಂದ್ರೆ ಒಂದು ಬಂಕ್ನಲ್ಲಿ ಮಾತ್ರ ಸಾಲುಗಟ್ಟಿ ಆಟೋಗಳು ಕ್ಯೂ ನಿಂತಿವೆ. ಇನ್ನು 4 ಕೂಡ ಬಂದ್ ಆಗಿದೆಯಂತೆ. ಜಿಯೋ ಎಲ್ಪಿಜಿ ಗ್ಯಾಸ್ ಬಂಕ್ ಎದುರು ಸಾಲುಗಟ್ಟಿ ನೂರಾರು ಆಟೋಗಳು ಕ್ಯೂ ನಿಂತಿವೆ. ದಿನವಿಡೀ ನಿಂತರೂ ಕೂಡ ಎಲ್ಪಿಜಿ ಸಿಗ್ತಾರ ಅಂತ ಆಟೋ ಚಾಲಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇರುವ 5ರಲ್ಲಿ 4 ಬಂದ್ ಆಗಿದೆಯಂತೆ. ಈಗ ಆಟೋಗಳು ಕ್ಯೂ ಗಟ್ಟಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು, ಮತ್ತೊಂದು ಕಡೆ ಆಟೋ ಗ್ಯಾಸ್ಗಳ ಅಂದ್ರೆ ಗ್ಯಾಸ್ ಬಂಕ್ಗಳ ಪ್ರಾಬ್ಲಮ್ ನೋಡಿ. ಅಲ್ಲಿ ಆಟೋಗಳು ಕ್ಯೂ ನಿಂತಿವೆ. ಇದು ಹೆಂಗೆ ನಿರ್ವಹಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಈಗ LPGದೇನೋ ಅಂದ್ರೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳಿಗೇನೋ ಸಮಸ್ಯೆ ಸರಿ ಮಾಡ್ತಾ ಇದೀವಿ ಅಂದ್ರು. ಬಟ್ ಇಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ಇದು ಕೂಡ ಇದು ಪೆಟ್ರೋಲ್ ಡೀಸೆಲ್ ಥರ ಏನು ಪೂರ್ತಿ ಎಕ್ಸ್ಟ್ರಾ ತಗೊಂಡೋಗಿ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆದರೂ ಕೂಡ ಯಾಕೆ ಅಭಾವ ಆಗ್ತಾ ಇದೆ? ಇದನ್ನು ಮ್ಯಾನೇಜ್ ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲ ಆಯಿತಾ? ಆ್ಯಂಡ್ 4 ಬಂಕ್ಗಳು ಬಂಕ್ ಆಗೋ ತನಕ ಅಂದರೆ ಕ್ಲೋಸ್ ಆಗೋ ತನಕ ಏನು ಮಾಡ್ತಾಯಿದ್ರು? ಗಮನಕ್ಕೆ ಬರಲಿಲ್ವಾ? ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಸರಿಪಡಿಸುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕಾಗಿದೆ. ಇದು ಧಾರವಾಡದ ಚಿತ್ರಣ. ನೂರಾರು ಆಟೋ ಡ್ರೈವರ್ಸ್ಗಳು ಪಾಪ ಬೆಳಗ್ಗೆಯಿಂದಲೂ ಬಾಡಿಗೆ ಬಿಟ್ಟು ಅಂದರೆ ಬಾಡಿಗೆ ಹೋಗ್ಬೇಕಲ್ಲ, ಆಟೋ ಮುಂದಕ್ಕೆ ಹೋಗ್ಬೇಕು ಅಂದರೆ ಗ್ಯಾಸ್ ಫಿಲ್ ಮಾಡಿಸ್ಕೋಬೇಕು. ಹಾಗಾಗಿ ಕ್ಯೂ ನಿಂತಿರುವಂತಹ ಚಿತ್ರಣ ಗಮನಿಸ್ತಾ ಇದ್ದೀರಿ. ಉರಿ ಬಿಸಿಲಲ್ಲಿ ಹಿಂಗೆ ನಿಂತಿದ್ದಾರೆ.